ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಈವ್ನಿಂಗ್ ಸ್ನ್ಯಾಕ್ಸ್ ಆಗಿರುವಂತಹ ಪಾವ್ ಭಾಜಿಯನ್ನು ಮಾಡತ್ತೀನಿ ರೀ. ಫಸ್ಟ್ ನಾನು ಕ್ಯಾಬೇಜನ್ನು ಸಣ್ಣಗೆ ಹೆರ್ಚ್ಕೊಂಡು ತೊಗೊಂಡಿನಿ ರೀ. ಹಾಗೂ ಒಂದು ಗೋಬಿಯನ್ನು ಕೂಡ ಕ್ಲೀನ್ ಮಾಡಿಕೊಂಡು ತೊಗೊಂಡಿನಿ ರೀ. 4 ಕ್ಯಾರೆಟ್ ಹಾಗೂ 3 ದೊಡ್ಡ ಗಾತ್ರದ ಆಲೂಗಡ್ಡೆಗಳನ್ನು ಕಟ್ ಮಾಡಿ ತೊಗೊಂಡಿನಿ ರೀ. ಇವಾಗ ಈ ಎಲ್ಲ ತರಕಾರಿಗಳನ್ನು ಕುಕ್ಕರ್ನಲ್ಲಿ 5ರಿಂದ 6 ವಿಷಲ್ ಹೊಡ್ಸ್ಕೋಬೇಕು ರೀ. ತರಕಾರಿ ಕುದ್ದ ನಂತರ ಅದರ ನೀರನ್ನು ಸಪ್ರೇಟ್ ಮಾಡಿಕೊಂಡು ಈ ಥರ ಸ್ಮ್ಯಾಶರಿಂದ ನೀವು ಅದನ್ನು ಫುಲ್ ಸ್ಮ್ಯಾಶ್ ಮಾಡಬೇಕು ರೀ. ನೀವು ಎಷ್ಟು ಚೆನ್ನಾಗಿ ಸ್ಮ್ಯಾಶ್ ಮಾಡ್ತೀರೋ ಪಾವ್ ಭಾಜಿ ಅಷ್ಟು ಚೆನ್ನಾಗಿ ಟೇಸ್ಟ್ ಆಗ್ತೈತೆ ರೀ. ನಾನಿಲ್ಲಿ 5ರಿಂದ 6 ಜನಕ್ಕಾಗುವಷ್ಟು ಪಾವ್ ಭಾಜಿಯನ್ನು ಮಾಡೋದು ತೋರ್ಸಾತೀನಿ ರೀ. ಫಸ್ಟು 2 ಸ್ಪೂನ್ನಷ್ಟು ಎಣ್ಣೆಯನ್ನು ತೊಗೋಬೇಕು ರೀ. ನಂತರ 1 ಸ್ಪೂನ್ನಷ್ಟು ಜೀರಿಗೆಯನ್ನು ಹಾಕಾತೀನಿ ರೀ. ಇವಾಗ 3 ದೊಡ್ಡ ಗಾತ್ರದ ಬೆಳ್ಳುಳ್ಳಿಯನ್ನು ಜಜ್ಜಿ ತೊಗೊಂಡಿನಿ ರೀ. ನಾನಿಲ್ಲಿ 3 ಟೊಮೆಟೊವನ್ನು ಹೆಚ್ಚಿ ತೊಗೊಂಡಿನಿ ರೀ. ಇವಾಗ ಈ ಟೊಮೆಟೊವನ್ನು ಒಗ್ಗರಣೆಗೆ ಹಾಕ್ತೀನಿ ರೀ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರ್ಸಾತೀನಿ ರೀ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಲಿಕ್ಕೆ ಬಿಡಬೇಕು ರೀ. ಟೊಮೆಟೊ ಫುಲ್ ಮೆತ್ತಗಾಗಬೇಕು ರೀ. ಅಲ್ಲಿವರೆಗೂ ಕುದಿಸ್ಬೇಕು. ಇವಾಗ 4 ಸ್ಪೂನಷ್ಟು ಅಚ್ಚ ಖಾರದ ಪುಡಿಯನ್ನು ಹಾಕಾತೀನಿ ರೀ. ಹಾಗೂ ನಿಮ್ಮ ರುಚಿಗೆ ತಕ್ಕಷ್ಟು ಸಕ್ಕರೆಯನ್ನು ಹಾಕಬೇಕು ರೀ. ಇದು ಆಪ್ಷನಲ್. ನಂತರ 2 ಸ್ಪೂನ್ನಷ್ಟು ಪಾವ್ ಭಾಜಿ ಮಸಾಲವನ್ನು ಹಾಕಾತೀನಿ ರೀ. ಇದ್ರ ಬದಲು ನೀವು ಗರಂ ಮಸಾಲ ಕೂಡ ಬಳಸ್ಬೋದು ರೀ. ಹಾಗೂ 1 ಸ್ಪೂನ್ನಷ್ಟು ಅರಿಶಿನವನ್ನು ಹಾಕಬೇಕು ರೀ. ಇವಾಗ ಕುದ್ದಿರುವಂತಹ ತರಕಾರಿಗೆ ಈ ಒಗ್ಗರಣೆಯನ್ನು ಸೇರಿಸ್ಕೋಬೇಕು ರೀ. ಒಗ್ಗರಣೆಯನ್ನು ಚೆನ್ನಾಗಿ ತರಕಾರಿಯ ಜೊತೆ ಮಿಕ್ಸ್ ಮಾಡಬೇಕು ರೀ. ಚೆನ್ನಾಗಿ ಮಿಕ್ಸ್ ಆದ ನಂತರ ಇದನ್ನು 5 ನಿಮಿಷ ಕುದಿಸ್ಕೋಬೇಕು ರೀ. ಕುದ್ದ ನಂತರ ಈ ಥರ ಕಾಣಿಸುತ್ತೆ ರೀ. ನಿಮ್ಮ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೋಬೋದು ರೀ. ನಾನಿಲ್ಲಿ ಬಟಾಣಿಯನ್ನು ಮೊದಲೇ ಹುರಿದಿಟ್ಕೊಂಡಿದ್ದೆ, ಅದನ್ನು ಭಾಜಿಗೆ ಮಿಕ್ಸ್ ಮಾಡಬೇಕು ರೀ. ಇವಾಗ ಭಾಜಿ ರೆಡಿ ಆಯ್ತು ರೀ. ಪಾವನ್ನು ನೀವು ತುಪ್ಪ ಅಥವಾ ಬೆಣ್ಣೆಯನ್ನು ಹಚ್ಕೊಂಡು ಬಿಸಿ ಮಾಡಿಕೊಂಡು ಇದ್ರ ಜೊತೆ ತಿಂದರೆ ಸೂಪರಾಗಿರುತ್ತೆ ರೀ. ನೀವು ಟ್ರೈ ಮಾಡಿರಿ, ಹೆಂಗಾಗಿತ್ತಂತ ಕಮೆಂಟ್ ಮಾಡಿರಿ.